ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ವಿವೇಕಾನಂದ ಶೆಟ್ಟಿ, ವೆಲ್ನೆಸ್ ಆಯುರ್ವೇದಾಲಯ, ಸಾಯಿರಾಮ್ ವೆಲ್ನೆಸ್ ಆಯುರ್ವೇದಾಲಯ, ಬೆಂಗಳೂರು. ನಾನು ಇವತ್ತು ನಿಮ್ಮ ಮುಂದೆ ಇರಬೇಕಂತ ವಿಚಾರ ಆಸ್ತಮಾ. ಬೆಂಗಳೂರು ಹಾಗೆ ಅನೇಕ ಶೀತ ಇರುವಂಥ ಪ್ಲೇಸಲ್ಲಿ ಆಸ್ತಮಾ, ಎಲರ್ಜಿ, ಬ್ರಾಂಕೈಟಿಸು ಇದೆಲ್ಲ ವೆರಿ ಕಾಮನ್. ತುಂಬ ಜನಕ್ಕೆ ಈ ಆಸ್ತಮಾ ರೋಗ ಇದೆ. ಇದಕ್ಕೇನು ಔಷಧಿ? ಎಲ್ಲ ಕಡೆ ನೆಬಲೈಸರು, ರೋಟೋಹೆಲರು, ಇನ್ಹೇಲರು ಅಂತ ಯೂಸ್ ಮಾಡ್ತಾರೆ. ಇದು ಸಂಪೂರ್ಣವಾಗಿ ಇದನ್ನು ಆಸ್ತಮಾ ರೋಗವನ್ನು ಅಥವಾ ಈ ಬ್ರಾಂಕೈಟ್ಸ್ನ ಕಮ್ಮಿ ಮಾಡ್ತದ? ಇಲ್ಲ, ಖಂಡಿತವಾಗಿ ಕಂಟ್ರೋಲ್ ಮಾಡ್ಬೋದು. ಆದರೆ ಈಗ ನೋಡಿ, ನಮ್ಮ ಆಯುರ್ವೇದದಲ್ಲಿ ಹೇಳಿದ, ಸಂಹಿತೆಯಲ್ಲಿ ಹೇಳಿದಂಥ ಹಲವಾರು ಔಷಧಿಗಳಿಂದ ಇದನ್ನು ಸಂಪೂರ್ಣವಾಗಿ ಗುಣ ಮಾಡ್ಬೋದು ಅಥವಾ ತುಂಬ ಜಾಸ್ತಿ ಇದನ್ನು ಕಂಟ್ರೋಲ್ ಆದರೂ ಮಾಡ್ಬೋದು. ಇಂಥ ಔಷಧಿಗಳು ನಮ್ಮ ಆಯುರ್ವೇದದಲ್ಲಿ ಇದೆ. ಇದರಲ್ಲಿ ಮುಖ್ಯವಾಗಿ ಶ್ವಾಸಾಮೃತ ಸಿರಪ್ ಅಂತ ನಾವು ಮಾಡಿದ್ದೀವಿ. ಇದನ್ನು ಉಪಯೋಗಿಸಿದ ನೀವು ದಿನನಿತ್ಯ ಉಪಯೋಗಿಸೋದು 3 ರಿಂದ 6 ತಿಂಗಳು ಉಪಯೋಗಿಸೋದ್ರಿಂದ ಅಥವಾ ಶೀತಕಾಲ ಉಪಯೋಗಿಸೋದ್ರಿಂದ ಆಸ್ತಮಾ ರೋಗಗಳು ಬರುವುದಿಲ್ಲ. ಎರಡನೇದು ನಾವು ಮಾಡಿರೋಂಥದ್ದು ಈ ಪೌಡರ್, ಒಂದು ಮಿಶ್ರಣ. ಇದು ಶ್ವಾಸಕಾಸ ಮಿಶ್ರಣ ಅಂಥೇಳಿ. ಇದರಲ್ಲಿ ಗೈರಿಕ ಇದೆ, ಪಿಪ್ಪಲಿ ಇದೆ, ಮರೀಚ ಇದೆ, ಸೀತಾ ಇದೆ, ಮೇಷಶೃಂಗಿ ಇದೆ, ಅಬ್ರಕಬಸ್ಮತಿ, ಇದೆಲ್ಲ ಒಟ್ಟು ಇದು ನಮ್ಮ ಅನುಭವದಿಂದ ಮಾಡಿರುವಂಥದ್ದು ಔಷಧಿ. ಈ ಅನುಭವದಿಂದ ಕೊಟ್ಟಂಥ ಔಷಧಿಯಿಂದ ಬೇಕಾದಷ್ಟು ಜನರಿಗೆ ಆಸ್ತಮಾ ಕಾಯಿಲೆಗಳು, ಕೆಮ್ಮು, ದಮ್ಮು, ಇಂಥ ಅನೇಕ ಕಾಯಿಲೆಗಳಿಗೆ ಇದನ್ನು ಜೇನುತುಪ್ಪದಲ್ಲಿ 1 ಚಮಚ ಬೆಳಗ್ಗೆ, 1 ಚಮಚ ರಾತ್ರಿ ನಿಯಮಿತ ಪ್ರಮಾಣದ ತಗೊಳ್ಳೋದ್ರಿಂದ ಯಾವ ರೀತಿಯ ಆಸ್ತಮಾ ರೋಗವನ್ನು, ಯಾವ ರೀತಿಯ ಬ್ರಾಂಕೈಟಿಸ್ ರೋಗವನ್ನು ಗುಣಪಡಿಸಲಿಕ್ಕಾಗತ್ತೆ. ಅದಲ್ಲದೆ ಒಂದು ಮೆಡಿಸಿನ್ ಕೂಡ ಇದರೊಟ್ಟಿಗೆ ಇಟ್ಟಿದ್ದೀವಿ, ಆಸ್ತಮಾಹಾರ ರಸ ಅಂತೇಳಿ. ಇದರಲ್ಲಿ ರಸೌಷಧಿ ಕೂಡ ಇದೆ. ಇದನ್ನು ನಿಯಂತ್ರಿತ ಪ್ರಮಾಣದಲ್ಲಿ ತಗೊಂಡ್ರೆ ತುಂಬ ಪರಿಣಾಮಕಾರಿಯಾದಂಥ ಔಷಧಿ. ಇದನ್ನು ಉಪಯೋಗಿಸ್ಕೊಳ್ಳಿ. ನಿಮಗೆ 3 ರಿಂದ 6 ತಿಂಗಳು ಅಥವಾ ಈ ಶೀತಕಾಲದಲ್ಲಿ ಬರುವಂಥ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಲ್ಲ, ಅದು ಖಂಡಿತ ವಾಸಿಯಾಗುತ್ತೆ. ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಆಸ್ಪತ್ರೆಯಲ್ಲಿ 20 ವರ್ಷಗಳಿಂದ ಈ ಔಷಧಿಗಳನ್ನು ಕೊಡ್ತಾ ಬಂದಿದ್ವಿ. ಈ ಸಾವಿರಾರು ರೋಗಿಗಳು ಗುಣ ಆಗಿದ್ದಾರೆ. ನೀವು ಇದನ್ನು ಉಪಯೋಗಿಸ್ಕೊಳ್ಳಿ. ನಮ್ಮ ವಿಳಾಸ, ನಮ್ಮ ಫೋನ್ ನಂಬರ್ ಈ ಸ್ಕ್ರೀನಲ್ಲಿದೆ. ಬೇಕಾದರೆ ಅದಕ್ಕೆ ಫೋನ್ ಮಾಡಿಬಿಟ್ಟು ಉಚಿತವಾದಂಥ ಕನ್ಸಲ್ಟೇಷನು ತಗೋಬೋದು. ನಿಮ್ಮ ಮನೆಗೆ ಔಷಧಿಯನ್ನು ಮುಟ್ಟುವಂಥದ್ದು ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ಇದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಆಸ್ತಮಾ ರೋಗದ ಗುಣವಾಗಿ. ನಮಸ್ಕಾರ.